ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರನ್ನು ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೂ ಕೂಡ ಕಾಣದ ಹಾಗೆ ಮರೆಯಲ್ಲೇ ನಿಂತು ಕಣ್ಣೀರನ್ನು ಹಾಕುವವರು ನಮ್ಮ ತಂದೆ ತಾಯಿಗಳು. ಹಾಗಾಗಿಯೇ ಹೇಳುವುದು, ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಮ್ಮ ತಂದೆ ತಾಯಿಗಳು ಮಾತ್ರ ಎಂದು. ಹಾಗಾಗಿ ತಂದೆ ತಾಯಿಗಳನ್ನು ಇದ್ದಾಗ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಾಗಬೇಕು ಎನ್ನುವುದನ್ನು ಮರೆಯಬೇಡಿ. ಫಲ ನೀಡುವ ಭೂಮಿಯಲ್ಲಿಯೇ ಬಿತ್ತನೆಯನ್ನು ಮಾಡಬೇಕು. ಹಾಗೆಯೇ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರ ಮುಂದೆಯೇ ಹಂಚಿಕೊಳ್ಳಬೇಕು. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತದೆ, ಕಾದು ನೋಡು. ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿಕೊಂಡು ಇದ್ದೇವೆ. ಹಾಗಾಗಿ ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಹಿಂದೆ ಬಂದಿರುವಂತಹ ಸಮಸ್ಯೆ ನಾಳೆ ಬಗೆಹರಿಯಬಹುದು. ಇಂದು ಬಂದಿರುವಂತಹ ನೋವು ನಾಳೆ ಕಳೆದು ಹೋಗಬಹುದು. ಜೀವನದಲ್ಲಿ ಎಲ್ಲ ಗಳಿಗೆಗಳು ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಅಸಾಧ್ಯ. ಬದುಕಿನಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಗುತ್ತಾ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಬದುಕಿನಲ್ಲಿ ಏನೇ ನಡೆದರೂ ಎಲ್ಲವೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ಆಗುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡ ರೀತಿಯಲ್ಲಿಯೇ ಅಂದುಕೊಂಡಂತಹ ಜೀವನವನ್ನೇ ಪಡೆಯುತ್ತೀರಾ. ಮಾಡುತ್ತಿರುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ ಜನರು ನೀವು ಏನೇ ಮಾಡಿದರೂ ಕೂಡ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡುತ್ತಾರೆ. ಜನರ ಮಾತುಗಳಿಗೆ ತಲೆಯನ್ನು ಕೆಡಿಸಿಕೊಳ್ಳದೆ ನೀವು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಈ ಜನರು ನೀವು ಮಾಡಿರುವಂತಹ ಸಾವಿರಾರು ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನೀವು ಮಾಡುವಂತಹ ಒಂದೇ ಒಂದು ತಪ್ಪುಗಳನ್ನು ಮಾತ್ರ ಹೆಚ್ಚು ಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅದರಲ್ಲಿಯೂ ಕೂಡ ಜನರ ಮಾತುಗಳಿಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜನರು ಹೇಗೆ ಇದ್ದರೂ ಕೂಡ ಮಾತನಾಡುತ್ತಾರೆ. ನೀವು ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಬೆಲೆ ಇಲ್ಲದ ಮಾತುಗಳನ್ನು ಆಡಿ ನಿನ್ನ ಬೆಲೆಯನ್ನು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕರಂತೆ ಇರುವುದು ಒಳ್ಳೆಯದು. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ನಿಮ್ಮ ಅಂತರಾತ್ಮವು ನೀವು ಮಾಡುತ್ತಿರುವಂತಹ ಕೆಲಸ ಒಳ್ಳೆಯದೇ ಇದೆ ಎಂದು ಭಾವಿಸಿದಾಗ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಸಾಧಕರಾಗಬೇಕಾದರೆ ಸೋಲಿಗೂ ಕೂಡ ಸಿದ್ಧರಾಗಿ ಇರಬೇಕು. ತಾಳ್ಮೆ ಮತ್ತು ಛಲ ಎಂಬ ಆಯುಧಗಳು ನಮ್ಮ ಜೊತೆಯಲ್ಲಿ ಇರಬೇಕು. ಕ್ಷಮೆ ಕೇಳಿದ ತಕ್ಷಣ ನಮ್ಮದೇ ತಪ್ಪು ಅಂತಲ್ಲ, ಅದು ಅಹಂಕಾರವನ್ನು ಮೀರಿ ಸಂಬಂಧಕ್ಕೆ ನೀಡಿದಂತಹ ಗೌರವ ಎನ್ನುವುದು ಆಗಿರಬಹುದು ಅಲ್ಲವೇ? ಹಾಗಾಗಿಯೇ ಹೇಳುವುದು, ಜೀವನದಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುವುದು ಒಳ್ಳೆಯದೇ. ಜೀವನದಲ್ಲಿ ಮುಂದೆ ನೀವು ಹೇಗೆ ಬೇಕಾದರೂ ಕೂಡ ಬದುಕನ್ನು ನಡೆಸಬಹುದು. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ನಿಮಗೆ ಯಾವ ಸಂದರ್ಭದಲ್ಲಿ ಏನನ್ನು ಕರುಣಿಸಬೇಕೋ ಖಂಡಿತವಾಗಿಯೂ ಕೂಡ ಆ ಒಂದು ಸಮಯ ಎನ್ನುವುದು ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಕರ್ಮಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಒಳ್ಳೆಯ ಫಲಿತಾಂಶ ಎನ್ನುವುದು ನಿಮಗೆ ಗೋಚರವಾಗುವುದು. ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಕೆಟ್ಟ ರೀತಿಯಾಗಿರುವಂತಹ ಪರಿಣಾಮ ಎನ್ನುವುದು ನಿಮಗೆ ನಿಮ್ಮ ಜೀವನದಲ್ಲಿ ಉದ್ಭವ ಆಗುವುದು. ದಾರಿ ಸರಿಯಿಲ್ಲ ಅಂತ ನಿಂತರೆ ನಡೆಯೋಕೆ ಆಗುವುದಿಲ್ಲ. ಮನಸ್ಸು ಸರಿಯಿಲ್ಲ ಅಂತ ನಿಂತರೆ ಜೀವನವನ್ನು ಸಾಗಿಸುವುದಕ್ಕೆ ಆಗುವುದೇ ಇಲ್ಲ. ಕಷ್ಟ ಬಂತು ಅಂತ ಕುಂತರೆ ಎದ್ದು ನಿಲ್ಲುವುದಕ್ಕೆ ಆಗುವುದೇ ಇಲ್ಲ. ನಿನ್ನ ಬದುಕಿನ ಪರೀಕ್ಷೆಗೆ ನೀನೇ ಹೊಣೆ. ಅದನ್ನು ನೀನೇ ಎದುರಿಸಿ ನಿಲ್ಲಬೇಕು ಅಷ್ಟೇ. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿಯು ಕೂಡ ಬದಲಾಗಬೇಕು ಅಂದರೆ ಪರಿಸ್ಥಿತಿ ಎನ್ನುವುದು ಬದಲಾಗಲೇಬೇಕು.
ಪರಿಸ್ಥಿತಿಯೂ ಕೂಡ ಬದಲಾಗಬೇಕು ಅಂದರೆ ಕಾಲ ಎನ್ನುವುದು ಬದಲಾಗಲೇಬೇಕು. ಕಾಲವೂ ಕೂಡ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸುವಂತಹ ಸಹಿಸುವಂತಹ ತಾಳ್ಮೆ ಎನ್ನುವುದು ಇರಬೇಕು. ತಾಳ್ಮೆ ಎನ್ನುವುದು ಮೈಗೂಡಬೇಕಾದರೆ ಪರಮಾತ್ಮನ ಮೇಲಿನ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಎಲ್ಲರ ಎದುರು ಕೇಳು, ಎಲ್ಲರಿಂದಲೂ ಕೂಡ ಕಲಿ, ಎಲ್ಲರಿಂದಲೂ ಕೂಡ ತಿಳಿ. ಏಕೆಂದರೆ ಎಲ್ಲರಿಗೂ ಕೂಡ ಎಲ್ಲವೂ ತಿಳಿದಿರುವುದಿಲ್ಲ. ಆದರೆ ಎಲ್ಲರಿಗೂ ಕೂಡ ಏನಾದರೂ ಒಂದು ತಿಳಿದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವ ವ್ಯಕ್ತಿಯು ತನ್ನ ಮನಸ್ಸನ್ನು ಗೆಲ್ಲುತ್ತಾನೆಯೋ ಅವನೇ ಅವನ ಸ್ನೇಹಿತ. ಯಾವ ವ್ಯಕ್ತಿಯು ತನ್ನ ಮನಸ್ಸನ್ನು ಗೆಲ್ಲುವಲ್ಲಿ ಸೋಲುತ್ತಾನೆಯೋ ಅವನೇ ಅವನ ಶತ್ರು. ಜಯ ಎನ್ನುವುದು ನಿನ್ನಲ್ಲಿಯೇ ತುಂಬಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುವುದೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಮೇಲೊಬ್ಬ ಇರುವವನು ನಿನ್ನನ್ನು ಕಾಯುವುದಕ್ಕೆ. ನಿನ್ನ ಕೆಲಸವನ್ನು ನೀನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ಎಲ್ಲವೂ ನಿನ್ನ ಒಳಿತಿಗಾಗಿಯೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕಷ್ಟಪಟ್ಟು ದುಡಿದವನಿಗೆ ಮಾತ್ರ ಹಣದ ಬೆಲೆ ಏನು ಎನ್ನುವುದು ಗೊತ್ತಿರುವುದಕ್ಕೆ ಸಾಧ್ಯವಾದೀತು. ಇಷ್ಟಪಟ್ಟು ಪ್ರೀತಿಸಿದವರಿಗೆ ಮಾತ್ರ ಪ್ರೀತಿಯ ಬೆಲೆ ಏನು ಎನ್ನುವುದು ಅರ್ಥವಾಗುವುದಕ್ಕೆ ಸಾಧ್ಯವಾದೀತು. ಅತ್ತೆ ಮಾವ ಇಲ್ಲದ ಮನೆಗೆ ಸಿಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳದಂತೆ 2 ಮಕ್ಕಳಾದ ಮೇಲೆ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಅಜ್ಜಿ ತಾತ ಇರಬೇಕಿತ್ತು ಎಂದು ಮರುಗುತ್ತಿದ್ದಾಳಂತೆ. ಮೀರಾ ಬಯಸಿದ್ದು ಕೃಷ್ಣನ. ಆ ದೇವರಿಗೆ ತನ್ನ ಪ್ರೀತಿ ಸಿಗಲಿಲ್ಲ ಅಂದಾಗ ಇನ್ನು ನಾವೆಲ್ಲ ಯಾವ ಲೆಕ್ಕ ಹೇಳಿ. ಇಂದು ಜೀವನ ಕಷ್ಟಕರವಾಗಿದೆ ನಿಜ. ನಾಳೆ ಇನ್ನಷ್ಟು ಕಷ್ಟಕರವಾಗಿರಬಹುದು. ಆದರೆ ನಾಡಿದ್ದು ತುಂಬಾ ಸುಂದರವಾಗಿ ಇರುತ್ತದೆ. ಕಷ್ಟ ಮನುಷ್ಯನ ಕುಗ್ಗಿಸೋಕೆ ಅಲ್ಲ, ಬದಲಾಗಿ ಅವನನ್ನು ಬದಲಿಸುವುದಕ್ಕೆ ಬರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಮಾತನಾಡಿದರೆ ಮಾತಿನಲ್ಲಿ ಇರುವಂತಹ ತಪ್ಪುಗಳನ್ನು ಹುಡುಕುತ್ತಾರೆ. ಮೌನಿಯಾದರೆ ನಮ್ಮದೇ ತಪ್ಪು ಎನ್ನುವುದಾಗಿ ಚಿತ್ರಿಸುತ್ತಾರೆ. ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ನೀವು ಮೊದಲು ಯಾರಿಗೆ ಹೇಳಬೇಕು ಎಂದು ಬಯಸುತ್ತಾ ಇರುವಿರೋ ಅವರನ್ನು ನೀವು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಕೂಡ ಹೆಚ್ಚಾಗಿ ಪ್ರೀತಿಸುತ್ತಾ ಇರುವಿರಿ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಕಳೆದ ದಿನಗಳ ಬಗ್ಗೆ ಯೋಚಿಸುತ್ತಾ ಇಂದಿನ ಖುಷಿಯನ್ನು ಕಳೆದುಕೊಳ್ಳಬೇಡ. ನಾಳೆಯ ದಿನಗಳಿಗೆ ಹೆದರಿ ಇಂದಿನ ಧೈರ್ಯವನ್ನು ಕಳೆದುಕೊಳ್ಳಬೇಡ. ಯಾವುದು ನಿನ್ನ ಕೈಯಲ್ಲಿ ಇಲ್ಲವೋ ಅದರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಅದು ಫಲವೇ ಇಲ್ಲ. ಇಂದು ಈ ಕ್ಷಣ ನಿನ್ನದು. ಈ ಕ್ಷಣವನ್ನು ಅನುಭವಿಸು. ನಾಳೆ ಏನಾಗುತ್ತದೆಯೋ ಅದು ಯಾರಿಗೂ ಕೂಡ ತಿಳಿದಿರುವುದಿಲ್ಲ. ನಿನ್ನ ಮೇಲೆ, ನಿನ್ನ ಕೆಲಸದ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಆ ನಂಬಿಕೆಯೇ ನಿನ್ನ ಬದುಕಿಗೆ ಸ್ಫೂರ್ತಿಯನ್ನು ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನಿನಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ. ಆದರೆ ನೀನು ಯಾರಿಗೆ ಕೆಟ್ಟದ್ದನ್ನು ಬಯಸದೆ ಪ್ರಾಮಾಣಿಕವಾಗಿ ಇರುವುದು ನಿನ್ನ ಧರ್ಮ. ನಿನ್ನ ಧರ್ಮವೇ ನಿನ್ನನ್ನು ಕಾಪಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನ ಎನ್ನುವುದು ಅಮೂಲ್ಯವಾದದ್ದು. ಜೀವನದ ನಿರ್ಧಾರಗಳನ್ನು ನೀವು ಯೋಚನೆಗಳನ್ನು ಮಾಡಿಯೇ ತೆಗೆದುಕೊಳ್ಳಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮವಾಗಿರುವಂತಹ ಸ್ನೇಹಿತ. ಮನಸ್ಸನ್ನು ಗೆಲ್ಲುವಂತಹ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದಾಗ ಜೀವನದಲ್ಲಿ ಏನು ಬೇಕಾದರೂ ಕೂಡ ನಾವು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಕೆಲಸದಲ್ಲಿ ಏಕಾಗ್ರತೆ, ಕೆಲಸವೇ ದೇವರು ಎಂಬ ಅಚಲವಾಗಿರುವಂತಹ ನಂಬಿಕೆಯಿಂದ ಕೆಲಸದ ಗುಣಮಟ್ಟ ಅದ್ಭುತವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೊಂದಿಕೊಳ್ಳಬೇಡ, ದೇವರು ಇದ್ದಾನೆ. ಆದಷ್ಟು ಬೇಗ ನಿನ್ನ ಕೆಟ್ಟ ಸಮಯ ಎನ್ನುವುದು ಬದಲಾಗುತ್ತದೆ. ತಾಳ್ಮೆಯಿಂದ ಇರು. ಕಣ್ಣೀರನ್ನು ಹಾಕಬೇಡ. ನಿನ್ನ ಕಣ್ಣೀರಿನ ಪ್ರತಿ ಹನಿಗೆ ಉತ್ತರವನ್ನು ಭಗವಂತ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ನಿನಗೆ ಯಾರೂ ಅನವಶ್ಯಕ ಇಲ್ಲ ಎನ್ನುವ ಅಭಿಮಾನ ಒಳ್ಳೆಯದಲ್ಲ. ಹಾಗೆಯೇ ಎಲ್ಲರೂ ನನ್ನ ಅವಶ್ಯಕತೆ ಇದೆ ಎನ್ನುವ ಭ್ರಮೆಯೂ ಕೂಡ ಒಳ್ಳೆಯದಲ್ಲ. ಹಸಿದಾಗ ಸಿಗದೇ ಇರುವಂತಹ ಅನ್ನ, ದಣಿವಾದಾಗ ಸಿಗದೇ ಇರುವಂತಹ ನೆರಳು, ದುಃಖದಲ್ಲಿ ಇದ್ದಾಗ ಬಾರದೇ ಇರುವಂತಹ ಸಂಬಂಧಗಳು, ಕಷ್ಟದಲ್ಲಿ ಇರುವಾಗ ಬಾರದೇ ಇರುವಂತಹ ಸ್ನೇಹ, ಶವವಾದಾಗ ತೋರುವಂತಹ ಪ್ರೀತಿ ಇವೆಲ್ಲವೂ ಕೂಡ ವ್ಯರ್ಥವೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ.
ಗಾಡಿಗೆ ಸಿಕ್ಕ ಸತ್ತು ಗಾಡಿಗೆ ಸಿಕ್ಕಿ ಸತ್ತು ಗಾಡಿಗೆ ಸಿಕ್ಕಿ ಸತ್ತು ಗಾಡಿಗೆ ಸಿಕ್ಕಿ ಸತ್ತ ಕುರಿ ಕೋಳಿಗಳಿಗೆ ಅಯ್ಯೋ ಪಾಪ ಎಂದು ಹೇಳುವರು. ಅದೇ ಕುರಿ ಕೋಳಿ ಪ್ಲೇಟಿಗೆ ಬಂದರೆ ಟೇಸ್ಟ್ ಸೂಪರ್ ಎಂದು ಹೇಳುತ್ತಾರೆ. ಪಾಪ ಪುಣ್ಯ ಕರ್ಮ ಎಲ್ಲವೂ ಕೂಡ ಜಾಗಕ್ಕೆ ತಕ್ಕಂತೆ ನಿರ್ಧರಿಸುತ್ತಾರೆ ಈ ಜನರು. ಗುರಿ ಸಾಧಿಸಬೇಕು ಅಂದರೆ ಎಲ್ಲರೂ ಮಲಗಿರುವಾಗ ನೀನು ಎಚ್ಚರ, ಶ್ರದ್ಧೆ, ಶ್ರಮ ಪಡುವುದನ್ನು ಕಲಿಯಲೇಬೇಕು. ಅಂದಾಗ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ? ಎಲ್ಲವೂ ಕೂಡ ನಿನ್ನ ಖುಷಿಗಾಗಿಯೇ ಆಗುತ್ತಿದೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಯಾವಾಗ ಏನೇನು ಅರ್ಥವಾಗಿದೆ ಅಂದರೆ ನಾವು ಜೀವನದಲ್ಲಿ ಏನೋ ಅಂದುಕೊಂಡರೂ ಕೂಡ ಅದು ಇನ್ನೇನೋ ಆಗುತ್ತದೆ. ಹಾಗಾಗಿ ಏನು ಅಂದುಕೊಳ್ಳುವುದು ಬೇಡವೇ ಬೇಡ. ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಮುಂದುವರಿಸುವುದನ್ನು ನೋಡೋಣ ಅಷ್ಟೇ. ಮೊದಲು ನನ್ನ ಜೊತೆಗೆ ಮಾತನಾಡೋಕೆ ಏನೋ ಒಂದು ನೆಪವನ್ನು ಮಾಡಿ ಮಾತನಾಡುತ್ತಾ ಇದ್ದೆ. ಆದರೆ ಇವತ್ತು ನಾನೇ ಮಾತನಾಡುತ್ತೀನಿ ಅಂದರೂ ಕೂಡ ನಿನಗೆ ಮಾತನಾಡುವುದಕ್ಕೆ ಕೆಲಸ ಎನ್ನುವುದು ಹೆಚ್ಚಾಗಿ ಇದೆ. ಸಮಯ ಸಂದರ್ಭ ಎನ್ನುವುದು ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಕೋಪ ಎಲ್ಲರಿಗೂ ಕೂಡ ತಕ್ಷಣ ಬರುತ್ತದೆ. ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನ ಬಳಿಯಲ್ಲಿ ಮಾತ್ರ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಕರ್ಮವು ಸಾರ್ವತ್ರಿಕ ಕಾನೂನು. ಇವತ್ತು ಆಡುತ್ತಿರುವವರು ನಾಳೆ ಅದೇ ಆಟದಲ್ಲಿ ಸಿಲುಕಿಕೊಂಡು ಇರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವ ಭಾವನೆ ಎನ್ನುವುದು ಇರುತ್ತದೆಯೋ ದೇವರು ಅವರ ಜೀವನದಲ್ಲಿ ಯಾವುದರ ಕೊರತೆಯೂ ಕೂಡ ಬಾರದಂತೆ ನೋಡಿಕೊಳ್ಳುತ್ತಾನೆ. ಎಲ್ಲ ಹೊಗಳಿಕೆ ಸತ್ಯವಾಗಿ ಇರುವುದಿಲ್ಲ. ನಿನ್ನ ಹೊಗಳುತ್ತಿದ್ದಾರೆ ಎಂದು ಸಂತೋಷವನ್ನು ಪಡಬೇಡ. ನಿನ್ನ ತುಳಿಯುವ ಕೆಲಸ ಹೊಗಳಿಕೆಯಿಂದಲೇ ನಡೆಯುತ್ತಾ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾರಿಗೂ ಕೂಡ ಏನೇನು ಕೊಟ್ಟೆ ಎಂದು ಅಹಂಕಾರವನ್ನು ಪಡಬೇಡ. ಯಾರಿಗೆ ಗೊತ್ತು ನೀವು ಕೊಡುತ್ತಿರುವಿರೋ ಅಥವಾ ಹಳೆ ಜನ್ಮದ ಸಾಲವನ್ನು ತೀರಿಸುತ್ತಾ ಇರುವಿರೋ ಎಂದು. ಸುಳ್ಳು ಮತ್ತು ನಾಟಕ ಮಾಡುವುದಕ್ಕೆ ಬರುವುದಿಲ್ಲ ನನಗೆ. ಅದಕ್ಕೆ ನನ್ನಲ್ಲಿ ಮೊದಲು ಬರುವುದು ಕೋಪ ಮತ್ತು ಕಣ್ಣೀರುಗಳು ಮಾತ್ರ ಎನ್ನುವುದನ್ನು ಮರೆಯಲೇಬೇಡ. ಅಂತರಾಳ ಅರಿಯದ ಗಂಡನ ಜೊತೆಗೆ ಎಷ್ಟು ವರ್ಷ ಸಂಸಾರವನ್ನು ಮಾಡಿದರೆ ಏನು ತಾನೇ ಪ್ರಯೋಜನವಾದೀತು? ಕಣ್ಣಲ್ಲಿ ಎಂದಿಗೂ ಕೂಡ ಪ್ರೀತಿ ಕರುಣೆ ಮೂಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮನ್ನು ಕಾಳಜಿ ಮಾಡುವವರು ಎಂಥವರೇ ಆಗಿರಲಿ ಅಂಥವರ ಜೊತೆಗೆ ನೀವು ಜೀವನವನ್ನು ಪಡೆಯುವುದನ್ನು ನೋಡಬೇಕು. ಪ್ರೀತಿಯ ಬೆಲೆ ಅರ್ಥವಾಗುವುದು ಇಬ್ಬರು ಪ್ರೀತಿಸುತ್ತಿರುವಾಗ ಅಲ್ಲ, ಒಬ್ಬರಲ್ಲಿ ಒಬ್ಬರು ಪ್ರೀತಿಸುವುದನ್ನು ನಿಲ್ಲಿಸಿದಾಗ. ಜೀವನದಲ್ಲಿ ಸಮಾಧಾನ ಎನ್ನುವುದು ತುಂಬಾ ಮುಖ್ಯವಾದಂಥದ್ದು. ಸಮಾಧಾನ ಎನ್ನುವುದು ಕೇವಲ ಶಬ್ದವಲ್ಲ, ಅದು ಜೀವನದ ಎಲ್ಲ ಸಮಸ್ಯೆಗಳಿಗೆ ಇರುವಂತಹ ಏಕೈಕ ಮದ್ದು ಎನ್ನುವುದನ್ನು ನೀವು ಎಂದಿಗೂ ಕೂಡ ಮರೆಯಲೇಬಾರದು. ಆಸೆಗಳ ದುಃಖಕ್ಕೆ ಕಾರಣ ಅಂತ ಹೇಳಿದ ಕಾಲವದು. ಇವತ್ತು ಬೇರೆಯವರ ಪರ್ಫೆಕ್ಟ್ ಲೈಫ್ಗಳ ಬಗ್ಗೆ ದುಃಖ ಕಾರಣ ಎನ್ನುವುದು ಕಾಲ ಎನ್ನುವುದು ಹೇಳಿದೆ. ಆಕಾಶದೆಡೆಗೆ ನೋಡಿ, ಯಾರೂ ಒಂಟಿಯಾಗಿ ಇಲ್ಲ. ಇಡೀ ವಿಶ್ವವು ನಮಗೆ ಸ್ನೇಹ ಪರವಾಗಿದೆ. ಕನಸು ಕಂಡು ಕೆಲಸ ಮಾಡಿದವರಿಗೆ ಯಶಸ್ಸು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತದೆ. ಮೊದಲು ಕನಸು ಕಾಣಬೇಕು. ಕನಸಿಗೆ ತಕ್ಕ ರೀತಿಯ ಪರಿಶ್ರಮವನ್ನು ವಹಿಸುವುದನ್ನು ನೋಡಬೇಕು. ಎಲ್ಲ ನಮ್ಮವರು ಅನ್ನುವುದು ಭ್ರಮೆ. ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಎನ್ನುವುದು ಅಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಒಳ್ಳೆಯದು. ಅವರು ಮಾಡಿದ ತಪ್ಪಿನ ಅರಿವು ಅವರಿಗೆ ಅರಿವಾಗುವ ತನಕ ಮೌನಿಯಾಗಿ ಇರು. ನೀನು ನಾನಾಗಿದ್ದರೆ ಸಾಕು. ಪರರ ಚಿಂತಿಸುವಂತಹ ಅಗತ್ಯ ಏಕೆ ಬೇಕು ನಿನಗೆ? ಮಾತನಾಡಬೇಕು ಅಂತ ಅನಿಸುತ್ತದೆ, ಆದರೆ ಈಗಾಗಲೇ ನನ್ನಿಂದ ನಿನ್ನ ಖುಷಿ ಹಾಳಾಗುವುದು ಸಾಕು. ಇನ್ನೇನಾದರೂ ನೆಮ್ಮದಿ ಇರಲಿ ಅಂತ ಸುಮ್ಮನೆ ಇರುತ್ತೀನಿ ಅಷ್ಟೇ. ಇಂದು ಇರುವ ಸಮಯದಲ್ಲಿ ನಿನ್ನ ಕನಸುಗಳಿಗೋಸ್ಕರ ನೀನು ಕಷ್ಟ ಪಡದೇ ಹೋದರೆ ನಾಳೆಯ ಸಮಯ ಕಳೆದು ಹೋದ ಮೇಲೆ ಅಳುವುದಕ್ಕೆ ಶುರುವಾಗುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಎಷ್ಟೇ ನಾವು ಕೆಲಸದಲ್ಲಿ ನಿರತರಾಗಿ ಇದ್ದರೂ ಕೂಡ ನಮ್ಮವರಿಗಾಗಿ ಸ್ವಲ್ಪ ಹೊತ್ತುಗಳ ಕಾಲ ಸಮಯವನ್ನು ಕಾಯ್ದಿರಿಸಿಕೊಳ್ಳಬೇಕು.
ಯಾರು ಯಾರನ್ನೂ ಕೂಡ ಯಾರಿಂದಲೂ ಕೂಡ ಯಾವಾಗ ಎಲ್ಲಿಗೆ ಹೇಗೆ ಬೇಕಾದರೂ ಕೂಡ ದೂರವಾಗಿ ಬಿಡಬಹುದು. ಆದರೆ ಮನಸ್ಸಿನಿಂದ, ನೆನಪಿನಿಂದ, ಹೃದಯದಿಂದ ದೂರ ಮಾಡುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನಗಳನ್ನು ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಅದು ಎಂದಿಗೂ ಕೂಡ ಅಸಾಧ್ಯವಾಗಿರುವಂತಹ ಕೆಲಸ. ಮುಂದೆ ಆಗುವುದರ ಬಗ್ಗೆ ಅಥವಾ ಆಗಬೇಕಾಗಿರುವುದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಂದು ದಿನ ಒಂದಲ್ಲ ಒಂದು ರೀತಿಯ ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಅವನನ್ನು ನಂಬಿ ಜೀವನವನ್ನು ಮಾಡಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಾನೇಕೆ ಇಷ್ಟು ಹಚ್ಚಿಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪ್ರಾಣ ಇರುವವರೆಗೂ ಕೂಡ ದೇವರನ್ನು ಎಂದಿಗೂ ಕೂಡ ನಾನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಈ ಹಠ, ಈ ಛಲ ನಿಮ್ಮಲ್ಲಿ ನಿಮ್ಮ ಗುರಿಯ ಕಡೆಗೆ ಇದ್ದರೆ ಖಂಡಿತವಾಗಿಯೂ ಕೂಡ ನೀವು ಮುಂದೆ ಬಂದೇ ಬರುತ್ತೀರಾ. ದೇವರ ಮೇಲೆ ನಂಬಿಕೆಯನ್ನು ಇಡಿ, ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ದೇವರು ನಿಮ್ಮೊಳಗೆ ಇದ್ದಾನೆ. ನೀವು ಮಾಡುವಂತಹ ಕೆಲಸದಲ್ಲಿಯೇ ದೇವರನ್ನು ಕಾಣಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಒಳ್ಳೆಯದನ್ನು ನಿಮಗೆ ಮಾಡುತ್ತಾನೆ. ಮಳೆ ನಿಲ್ಲುವುದಿಲ್ಲ, ಆದರೆ ಅದು ನಮ್ಮನ್ನು ಮಳೆಯಲ್ಲಿ ನೆನೆಯುವಂತೆ ಮಾಡುತ್ತದೆ. ಹಾಗೆಯೇ ಆತ್ಮವಿಶ್ವಾಸವು ತಕ್ಷಣ ಯಶಸ್ಸನ್ನು ತರದೇ ಇರಬಹುದು, ಆದರೆ ಜೀವನದಲ್ಲಿ ಯಾವ ಸವಾಲನ್ನಾದರೂ ಕೂಡ ಎದುರಿಸುವಂತಹ ಧೈರ್ಯವನ್ನು ನಮಗೆ ಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಪ್ರೀತಿ ಎಂದರೆ ಮದುವೆಯಾಗಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅದು ಪ್ರೀತಿಯಲ್ಲ. ಜೊತೆಯಲ್ಲಿ ಇರಲಿ ಇಲ್ಲದೇ ಇರಲಿ, ಮನಸ್ಸಿಗೆ ಹುಟ್ಟುವಂತಹ ಪ್ರೀತಿ ಎಂದಿಗೂ ಕೂಡ ಶಾಶ್ವತ. ಇದು ನಿಜವಾದ ಪ್ರೀತಿ ಎನ್ನುವುದನ್ನು ಮರೆಯಲೇಬೇಡಿ. ಹತ್ತಿಯಂತೆ ಇರಬೇಡಿ, ಜನ ಹೊಸೆದು ಬಿಡುತ್ತಾರೆ. ಮುಳ್ಳಿನಂತೆ ಇರಿ, ಆಗ ಜನ ತುಳಿಯುವುದು ಇರಲಿ, ಮುಟ್ಟುವುದಕ್ಕೂ ಕೂಡ ಹಿಂಜರಿಯುತ್ತಾರೆ. ದೇವರ ಮುಂದೆ ಕೂತು ಬಿಕ್ಕಿ ಬಿಕ್ಕಿ ಅಳುವಷ್ಟು ಯಾವ ಹೆಣ್ಣಿಗೂ ಕೂಡ ತೊಂದರೆಯನ್ನು ಕೊಡುವುದಕ್ಕೆ ಹೋಗಬೇಡಿ. ಕರ್ಮದ ಫಲ ತಿರುಗೇ ತಿರುಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅವರು ಹಾಕಿದಂತಹ ಕಣ್ಣೀರಿಗಿಂತ ಹೆಚ್ಚಾಗಿಯೇ ನೀವು ಕಣ್ಣೀರನ್ನು ಹಾಕಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರ ಮನಸ್ಸಿಗೂ ಕೂಡ ನೀವು ದ್ರೋಹವನ್ನು ಬಗೆಯುವಂತಹ ಕೆಲಸವನ್ನು ಮಾಡಲೇಬಾರದು. ಕಳೆದು ಹೋದ ಸಮಯ ಮತ್ತು ಆಡಿದಂತಹ ಮಾತು ಎಂದಿಗೂ ಕೂಡ ಹಿಂತಿರುಗಿ ಬರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಅಸಾಧ್ಯ. ಮಾಡುವಂತಹ ಕೆಲಸ ಯಾವ ಕೆಲಸವಾದರೂ ಕೂಡ ಸರಿ, ಆ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಜೀವನದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಗೆ ಮಾತನಾಡುತ್ತಾರೆ, ಆದರೆ ಎಲ್ಲರೂ ನಮ್ಮವರಾಗಿ ಇರುವುದಿಲ್ಲ. ಕೆಲವರು ನಿಜವಾದ ಸಂಬಂಧಕ್ಕಾಗಿ ಮಾತನಾಡುತ್ತಾರೆ, ಆದರೆ ಇನ್ನೂ ಕೆಲವರು ತಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ಮಾತನಾಡುತ್ತಾರೆ. ಆದ್ದರಿಂದ ಜೀವನದಲ್ಲಿ ಜನರನ್ನು ಅವರ ಮಾತಿನಿಂದ ಅಲ್ಲ, ಅವರ ವರ್ತನೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಅಂದಾಗಲೇ ನಾವು ಬದುಕಿನಲ್ಲಿ ಏನಾದರೂ ಒಂದು ಮಾಡುವುದಕ್ಕೆ ಸಾಧ್ಯವಾದೀತು. ನಮ್ಮವರು ಯಾರೂ ಅಲ್ಲ ಎನ್ನುವ ಸತ್ಯವನ್ನು ಅರಿಯುವುದಕ್ಕೆ ಸಾಧ್ಯವಾದೀತು. ನಮ್ಮ ಬದುಕು ಹೇಗಿರಬೇಕು ಅಂದರೆ, ಒಬ್ಬರಿಗೆ ನಮ್ಮ ಪರಿಸ್ಥಿತಿ ಒಂದೇ ಇದ್ದರೂ ಕೂಡ ಮುಂದೊಂದು ದಿನ ನಮ್ಮ ಸಾವಿಗೆ ಮನ ಮಿಡಿಯುವಂತೆ ಇರಬೇಕು. ಜೀವನದಲ್ಲಿ ಒಂದು ಹೆಣ್ಣು ತನ್ನ ಗಂಡನ ಬಳಿ ಬಯಸುವಷ್ಟು ಇದೆ. ಅನ್ಯರ ಮುಂದೆ ಹೆಂಡತಿಯನ್ನು ಬಯ್ಯಬಾರದು, ಹೆಂಡತಿಯ ಮುಂದೆ ಬೇರೆ ಹೆಣ್ಣನ್ನು ಹೊಗಳಬಾರದು, ತನ್ನ ತವರಿನ ಬಗ್ಗೆ ಕೀಳಾಗಿ ಮಾತನಾಡಲೇಬಾರದು. ದಾರಿ ಸರಿಯಿಲ್ಲ ಅಂತ ನಿಂತರೆ ನಡೆಯೋಕೆ ಆಗುವುದಿಲ್ಲ, ಮನಸ್ಸು ಸರಿಯಿಲ್ಲ ಅಂತ ನಿಂತರೆ ಜೀವನವನ್ನು ಸಾಗಿಸುವುದಕ್ಕೆ ಆಗುವುದಿಲ್ಲ. ಕಷ್ಟ ಪಡದೆ ಜೀವನದಲ್ಲಿ ಸುಖ ಎನ್ನುವುದು ದೊರಕುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಕಷ್ಟಗಳನ್ನು ಪಡುವುದನ್ನು ನೋಡಬೇಕು. ನಾನು ಒಬ್ಬರ ಜೀವನದಲ್ಲಿ ವಿಶೇಷ ಎಂಬ ಭ್ರಮೆ ಬೇಡವೇ ಬೇಡ. ಏಕೆಂದರೆ ಇಂದಿನ ಕಾಲದಲ್ಲಿ ನಿಮ್ಮನ್ನು ಪಡೆದೇ ಇರುವ ನಂತರವೂ ಕೂಡ ಜನರು ನಿಮಗಿಂತಲೂ ಕೂಡ ಉತ್ತಮ ವ್ಯಕ್ತಿಯನ್ನು ಹುಡುಕುತ್ತಲೇ ಇರುತ್ತಾರೆ ಎನ್ನುವುದನ್ನು ಜೀವನದಲ್ಲಿ ಎಂದಿಗೂ ಕೂಡ ಮರೆಯಲೇಬೇಡಿ. ಸಂಘರ್ಷವೇ ಜೀವನ, ನೀನು ಹೋರಾಡಬೇಕು. ಈ ಹೋರಾಟ ನಿನ್ನ ವಿರುದ್ಧ ಅಲ್ಲ, ನಿನ್ನ ಒಳಗಿನ ದುರ್ಬಲತೆಗೆ ಅದರ ವಿರುದ್ಧ ಎನ್ನುವುದನ್ನು ಮರೆಯಲೇಬೇಡ. ನಿನ್ನ ಭಯವನ್ನು ನೀನೇ ಎದುರಿಸಬೇಕು, ನಿನ್ನ ಅನುಮಾನವನ್ನು ನೀನೇ ಗೆಲ್ಲಬೇಕು. ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬಂದೇ ಬರುತ್ತದೆ. ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ತನಗೆ ಕೊಟ್ಟ ತಿಂಡಿಗಳನ್ನು ಸೆರಗಿನಲ್ಲಿ ಗಂಟು ಇಟ್ಟುಕೊಂಡು ಹಸಿದ ತನ್ನ ಮಕ್ಕಳಿಗೆ ಕೊಟ್ಟ ತಾನು ಬರೀ ನೀರು ಕುಡಿದಳಂತೆ. ಅದು ಯಾರಿರಬಹುದು ಹೇಳಿ? ಅದು ತಾಯಿ ಅಲ್ಲವೇ? ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯವನ್ನು ತೆಗೆದುಕೊಂಡು ನಿಮಗೆ ಮೋಸವನ್ನು ಮಾಡಿದಂಥವರಿಗೆ ಎಂದಿಗೂ ಕೂಡ ಕ್ಷಮಿಸುವುದಕ್ಕೆ ಹೋಗಬೇಡಿ. ಒಂದೊಮ್ಮೆ ಕ್ಷಮಿಸಿದರೂ ಕೂಡ ಮತ್ತೆ ಮತ್ತೆ ಅವರು ನಂಬುವಷ್ಟು ಮೂರ್ಖರಾಗಿ
ಇರಲೇಬೇಡಿ. ತಪ್ಪಾದ ಹಾದಿಯಲ್ಲಿ ಸಾಗುವಾಗ ತನ್ನ ಕೈ ಹಿಡಿದು ಸರಿ ದಾರಿಗೆ ಬಿಡು. ಜೀವನದಲ್ಲಿ ಒಳ್ಳೆಯ ದಾರಿ ಎನ್ನುವುದು ನಿನಗೆ ಸಿಕ್ಕೇ ಸಿಗುತ್ತದೆ. ಮಾಡುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಹೆಣ್ಣನ್ನು ಪ್ರೀತಿಸದೇ ಇದ್ದರೂ ಪರವಾಗಿಲ್ಲ, ಆದರೆ ಅವಳಿಗೋಸ್ಕರ ಅವಳನ್ನು ಅಳಿಸುವುದಕ್ಕೆ ಹೋಗಬೇಡಿ. ಅವಳ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಕೂಡ ನಾನು ಲೆಕ್ಕವನ್ನು ಹಾಕೇ ಇರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯಾರಿಗಾಗಿಯೂ ಕೂಡ ಈ ಹೋರಾಟ, ಯಾರಿಗಾಗಿಯೂ ಕೂಡ ಈ ಹುಡುಕಾಟ. ಯಾರಿಗೂ ಕೂಡ ಹೇಳದೆಯೇ ಒಂದು ದಿನ ಬರುತ್ತೇವೆ, ಯಾರಿಗೂ ಕೂಡ ಹೇಳದೆಯೇ ಒಂದು ದಿನ ಹೋಗುತ್ತೇವೆ. ಹೋರಾಟ ಮಾಡಬೇಕು ಅಂದರೆ ನಿನ್ನ ಜೊತೆ ನೀನು ಹೋರಾಟವನ್ನು ಮಾಡು, ಕಾದಾಟವನ್ನು ಮಾಡು, ಹುಡುಕಾಟವನ್ನು ಮಾಡು. ಹಾಗಿದ್ದರೆ ಕಳೆದುಕೊಂಡಿರುವ ನಿನ್ನ ತನವನ್ನು, ನಿನ್ನ ನಿಜವನ್ನು ಹುಡುಕು. ನಗು ನಗುತ್ತಾ ಎಲ್ಲವನ್ನ ಗಮನಿಸುತ್ತಾ ಸಾಗಬೇಕು. ನೋವಿನಲ್ಲಿಯೂ ಕೂಡ ಸುಖವನ್ನು ಹುಡುಕಬೇಕು. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಯಾರ ಮನಸ್ಸಿಗೂ ಕೂಡ ನೋವನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಆದರೆ ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಮಾತ್ರ ಮಾಡುವುದಕ್ಕೆ ಹೋಗಬೇಡಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುವುದೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡಬೇಡಿ. ಮೇಲೆ ಇರುವವನು ನಿನ್ನನ್ನು ಕಾಯಲು. ನೀನು ಯಾವ ಕೆಲಸವನ್ನು ಮಾಡುತ್ತಾ ಇರುವೆಯೋ ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲವನ್ನು ದೇವರು ಮೇಲೆ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರಿಯೇ ಈಡೇರುತ್ತದೆ. ಮಾಡುವಂತಹ ಕೆಲಸದಲ್ಲಿ ತಾಳ್ಮೆ, ಕಠಿಣತೆ, ಪರಿಶ್ರಮವನ್ನು ಹಾಕುವುದನ್ನು ರೂಢಿಸಿಕೊಳ್ಳಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಹಾಗೂ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.